ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅವ್ರು ನನ್ಗೆ ಹೇಳ್ದೆ ಕೇಳ್ದೆ ಇಲ್ಲಿಗೆ ಬಂದಿದ್ದಾರೆ ಅಂದ್ರೆ ಖಂಡಿತ ಯಾವುದೋ ಉದ್ದೇಶ ಇಟ್ಕೊಂಡೇ ಬಂದಿರ್ತಾರೆ. ಇಲ್ಲೂ ಎಲ್ಲಾದ್ರೂ ಕ್ಯಾಮ್ರಾ ಇಟ್ಟಿದಾರ ಅಂತ ನೋಡ್ಬೇಕು. ಜಾನ ಏನು ಹುಡುಕ್ತಿದ್ಯಾ? ಈ ಮನೆಯಲ್ಲಿ ಬೆಲೆ ಬಾಳುವಂಥದ್ದು ಏನೂ ಇಲ್ಲ. ಯಾಕಿಲ್ಲ? ಬೆಲೆ ಕಟ್ಟಕ್ಕಾಗ್ದಿರೋ ಅಂತ ಅಪ್ಪ ಅಮ್ಮನ ಪ್ರೀತಿ ಇರುವಾಗ ನೀನ್ ಇನ್ನೇನ್ ಬೇಕು? ಚೆನ್ನಾಗಿ ಕೊಂಡ್ರು ಕೊಡೋದನ್ನ ಕಲ್ತ್ಬಿಟ್ಟಿದ್ಯಾ? ಮತ್ತೆ ಎಲ್ರು ನಂತರ ಗಂಡ ಹೇಳಿದ್ದಕ್ಕೆಲ್ಲ ತಲೆ ಎಲ್ಲ ಆಡ್ಸ್ಕೊಂಡಿರ್ತಾರೆ ಅನ್ಕೊಂಡ್ರ? ನೀನು ನಾನು ಹೇಳಿದ್ದಕ್ಕೆಲ್ಲ ತಲೆ ಎಲ್ಲ ಆಡಿಸ್ತೀಯ. ಸ್ವಲ್ಪ ಮಾಡಿದ್ರೆ ತಲೆ ತೆಗೆದು ಬಿಡ್ತೀಯ ಅಷ್ಟೇ. ಅಣ್ಣ ಅದಕ್ಕೆ ಬಗ್ಗೆ ಹೀಗೆಲ್ಲ ಮಾತಾಡಿದ್ರೆ ಸರಿ ಇರಲ್ಲ ನೋಡು. ತಾಯಿಯ ಇನ್ನೊಂದು ರೂಪ ಅವ್ರಿರೋದಕ್ಕೇನೆ ಮನೆಯಲ್ಲಿ ಸ್ವಲ್ಪ ಶಾಂತಿ ನೆಮ್ಮದಿ ಎಲ್ಲ ಇರೋದು. ನೋಡಿ ಸ್ವಲ್ಪ ತಿಳ್ಕೊಳ್ಳಿ. ಹೊಗಳ್ಬೇಡ ಕಣ, ಸಾಕು. ಸ್ವಲ್ಪ ಜಾಸ್ತಿ ಆದ್ರೆ ತಲೆ ಮೇಲೆ ಕೂತ್ಕೊಂಡ್ಬಿಡ್ತಾಳೆ. ಸರಿ, ಏನು ಹುಡುಕ್ತಿದ್ಯಾ ನೀನು? ಏನಿಲ್ಲ, ಏನು ಹುಡುಕ್ತಿಲ್ಲ. ಮನೇನ ಸುಮ್ಮನೆ ನೋಡ್ತಿದ್ದೆ ಅಷ್ಟೇ. ಇಲ್ಲೇ ಹುಟ್ಟಿ ಬೆಳೆದು ಆಟ ಆಡಿದ ಜಾಗ ಅಲ್ವಾ ನೋಡು. ಇಲ್ಲೇ ತಾನೇ ಕೂತ್ಕೊಂಡು ಅಚ್ಚಿನ ಎಷ್ಟು ರೇಗಿಸ್ತಾ ಇದ್ದಿದ್ದು, ಇಲ್ಲಿ ಎಲ್ಲರೂ ಕೂತ್ಕೊಂಡು ಹಾಡು ಹೇಳ್ತಾ ಇದ್ದಿದ್ದು. ಅದಕ್ಕೆ ಒಂದ್ಸತಿ ನೋಡ್ತಾ ಇದ್ದೆ ಅಷ್ಟೆ. ಇದೇ ನೋಡು ತವ್ರ ಮನೆಗಿರೋ ಶಕ್ತಿ. ಗಂಡನ ಮನೆ ಎಷ್ಟೇ ದೊಡ್ಡದಾಗಿರ್ಲಿ, ಅಲ್ಲಿ ಏನೇ ಸೌಕರ್ಯಗಳಿರ್ಲಿ, ತವ್ರ ಮನೆನೇ. ಹೌದು, ಅದಕ್ಕೆ ಈ ಜಾಗದಲ್ಲಿ ಬೇಕಾದ್ರೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡ್ರು ಬದುಕ್ಬಿಡ್ಬೋದು. ಕೆಲವು ಜಾಗದಲ್ಲಿ ಕಣ್ಣಿದ್ರೂ ಇರೋದಕ್ಕಾಗಲ್ಲ. ಜಾನು, ನೀನು ಇತ್ತೀಚೆಗೆ ಆಧ್ಯಾತ್ಮ ಪುಸ್ತಕಗಳು ಜಾಸ್ತಿ ಓದ್ತೀಯಾ? ವೇದಾಂತ ಮಾತಾಡ್ತಿದ್ಯಲ್ಲ? ಅಯ್ಯೋ, ಹಾಗೆಲ್ಲ ಏನೂ ಇಲ್ಲ. ಅಪ್ಪ ಅಮ್ಮನ ಪ್ರೀತಿ ನಮ್ ಕೈ ಹಿಡ್ಕೊಂಡು ನಡ್ಸತ್ತೆ, ಕಣ್ಣಿರ್ಲೇಬೇಕು ಅಂತ ಏನಿಲ್ಲ ಅಂತ ಅಂದೆ. ಓಹೋ, ಸರಿ. ನೋಡಿದ್ರೇನ್ರಿ ಎಷ್ಟು ಬುದ್ಧಿವಂತೆ ಆಗಿದ್ದಾಳೆ ನಿಮ್ ತಂಗಿ ಅಂತ. ನೀನು ಸ್ವಲ್ಪ ಅವಳಿಂದ ಕಲ್ತ್ಕೊ. ಇಲ್ಲ ಅಂದ್ರೆ ಊರು ಜನ ಎಲ್ಲ ದಡ್ಡಿಗಂಡ ಅಂತ ನನ್ನ ನಾಡ್ಕೋತ. ಇದನ್ನೇ ಬೇಡ ಅನ್ನೋದು. ಅಣ್ಣ, ಅದಕ್ಕೆ ನಮ್ಮ ಯಜಮಾನ್ರು ಏನಾದ್ರು ಮಾತಾಡ್ಸಕ್ಕೆ ಅಂತ ರೂಮಿಗೆ ಬಂದಿದ್ರ? ಇಮೇಜ್ ಮಾಡ್ರು ಮಾತಾಡ್ಸೋದ? ಅವ್ರನ್ನ ನೋಡಿದ್ರೆ ಹಾಯ್ ಅಂತಾರೆ, ಇಲ್ಲ ಬಾಯ್ ಅಂತಾರೆ. ಮಾತಾಡಿದ್ರೆ ಪವಾಡನೇ ಸರಿ. ನಮ್ಮ ಹರೀಶ ಇದನ್ನಲ್ಲ, ಅವನೇ ಅವ್ರಿಗೆ ಸ್ವಲ್ಪ ಬಕೆಟ್ ಹಿಡಿತಾನೆ, ಮಾತಾಡ್ತಾನೆ. ಅವ್ನು ಕೇಳೋ ಗೊತ್ತಾಗತ್ತೆ. ಸರಿ, ಅದೇನೋ ಹುಡುಕ್ತಿದ್ಯಲ್ಲ, ಹುಡುಕು. ನಂಗೊಂದು ಸ್ವಲ್ಪ ಅಡುಗೆ ಮನೇಲಿ ಕೆಲಸ ಇದೆ, ನೀನು ಕೂತಿರು. ಅಂದ್ರೆ ಅವ್ರು ಇವ್ರ ರೂಮ್ ಕಡೆ ಬಂದಿಲ್ಲ ಅಂತ ಆಯ್ತು. ಹಾಗಾದ್ರೆ ಹರೀಶ್ ಅಣ್ಣ ರೂಮಿಗೆ ಹೋಗಿರ್ಬೋದಾ? ಜಾನು, ಏನ್ ಬೇಕಿದೆ? ಹಣ್ಣು ತಂದು ಕೊಡ್ಲಾ? ಹಾಲು, ಮೊಸರು? ನಿಮಿಷ, ನಂಗೆ ಅದೆಲ್ಲ ಏನು ಬೇಡ. ನಮ್ಮ ಯಜಮಾನ್ರು ಏನಾದರೂ ನಿನ್ನ ಹತ್ರ ಪ್ರೈವೇಟಾಗಿ ಮಾತಾಡೋದಕ್ಕೆ ಬಂದಿದ್ರಾ? ಪ್ರೈವೇಟಾಗ? ಇಲ್ಲ, ನಾನು ಆ್ಯಕ್ಚುಲಾಗಿ ಅವ್ರ ಹತ್ರ ಬಿಸ್ನೆಸ್ ಬಗ್ಗೆ ಸ್ವಲ್ಪ ಟಿಪ್ಸ್ ಕೇಳೋಣ ಅಂತಿದ್ದೆ. ಅಷ್ಟರಲ್ಲಿ ಅಜ್ಜಿ ರೂಮ್ಗೆ ಹೋದ್ರು, ಅವ್ನು ಮಾತಾಡ್ಸಿದ್ರು, ಹೊರಟೇ ಬಿಟ್ರು. ಇಲ್ಲಿ ಬಿಡು, ಆಮೇಲೆ ಫೋನ್ ಮಾಡಿ ನಾನೇ ವಿಚಾರಿಸ್ತೀನಿ. ಸರಿ. ಏನೇ ಬೇಕಿದ್ರು ನನ್ನನ್ನು ಕೇಳು, ಓಕೆನಾ? ನಾನು ತಂದು ಕೊಡ್ತೀನಿ. ಅಂದ್ರೆ ಇವ್ರು ಬಂದಿರೋದು ಅಜ್ಜಿ ರೂಮಿಗೆ ಮಾತ್ರ. ಅವ್ರ ರೂಮಿಗೆ ಹೋದ್ರೆ ಏನ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ನೋಡಿದ್ರೆ ಎಷ್ಟು ಮುಂದುವರಿತಾರೆ ಚಿನ್ನುಮರಿ ಅಂತ. ಹೌದು,
ನಾನೊಬ್ಬ ಎಲ್ಲದನ್ನು ಮೇಂಟೈನ್ ಮಾಡ್ಕೊಂಡು ಬಂದಿದ್ರೆ ಏನೂ ಪ್ರಾಬ್ಲಮ್ ಆಗ್ತಿರ್ಲಿಲ್ಲ. ಹೀಗೆ ನಾನು ಒಬ್ಬನೇ ಇರೋ ಪ್ರಮೇಯನೂ ಬರ್ತಿರ್ಲಿಲ್ಲ. ಅಷ್ಟೇ ತಾನೆ? ಹೌದು, ನಾನೇ ಮಾಡ್ಕೊಂಡಿದ್ದ ಹಾಗೆ. ಯಾಕೆ ಮಾಡ್ಕೊಂಡೆ? ಅವ್ರ ಪ್ರೀತಿನ ಗಳಿಸ್ಕೊಳ್ಳೋಕ್ಕೋಸ್ಕರ ಅಲ್ವಾ? ಅವ್ರನ್ನ ಉಳಿಸ್ಕೊಳ್ಳೋಕ್ಕೋಸ್ಕರ ಅಲ್ವಾ? ನೀವುಗಳಾದ್ರೂ ಒಂದು ಮಾತು ಹೇಳ್ಬೇಕು ತಾನೆ. ಇವತ್ತು ನಾನು ಒಬ್ಬಂಟಿಯಾಗಿದ್ದೀನಿ ಅಷ್ಟೆ. ಸಂತೋಷ ಅಲ್ವಾ ನಿಮಗೆ? ಬಾಮ್ಮ ಕೂತ್ಕೋ. ಅಪ್ಪ, ಇದೇನೋ ನಾವು ಇಷ್ಟೇ ಜನನ? ಅಣ್ಣಂದ್ರು ಅದಕ್ಕೆ ಊಟಕ್ಕೆ ಬರಲ್ವಾ? ಅದು ಹರೀಶ್ ಮತ್ತು ಸಿಂಚನ ನಮ್ಮ ಜೊತೆ ಕೂತು ಊಟ ಮಾಡಲ್ಲ ಜಾನು. ನಮ್ಮೆಲ್ಲರದ್ದು ಊಟ ಆದಮೇಲೆ ಅವ್ರು ಊಟ ಮಾಡ್ತಾರೆ. ಅದು ಹೇಗಾಗುತ್ತೆ? ಇವತ್ತು ನಾನು ಬಂದಿದ್ದೀನಿ, ಹಾಗಿದ್ಮೇಲೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಬೇಕು. ಇರಿ, ನಾನೇ ಕರಿತೀನಿ. ಅದು ಸಂತೋಷ್ ಅಣ್ಣ, ಹರೀಶ್ ಅಣ್ಣ, ಅತ್ತಿಗೆ ಎಲ್ಲರೂ ಬನ್ನಿ. ಅಣ್ಣ ಬಾ, ಇವತ್ತು ಒಟ್ಟಿಗೆ ಎಲ್ಲರೂ ಕೂತ್ಕೊಂಡು ಊಟ ಮಾಡೋಣ. ಬಂದ್ರಾ? ಬಾರೋ, ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ. ಜಾನು, ಪರವಾಗಿಲ್ಲ, ನೀನು ಊಟ ಮಾಡು, ಆಮೇಲೆ ನಾವು ಊಟ ಮಾಡ್ತೀವಿ. ಅದು ಹೇಗಾಗುತ್ತೆ? ಅದಕ್ಕೆ ಭಾಗ ಆಗಿರೋದು ಮನ್ಸಲ್ವಲ್ಲ. ಪ್ಲೀಸ್ ನಂಗೋಸ್ಕರ ಬನ್ನಿ, ಕೂತ್ಕೊಳ್ಳಿ. ಜಾನು, ಅದು ನೀನು ಕೂತ್ಕೊಂಡಿರೋದು ನಮ್ಮ ಕಡೆ ಭಾಗದ್ದಲ್ಲ, ಹಾಗಾಗಿ ನೀನು ಊಟ ಮಾಡಮ್ಮ, ಆರಾಮಾಗಿ ಊಟ ಮಾಡು. ಆಮೇಲೆ ಮಾಡ್ತೀವಿ. ನಮ್ಮ ಭಾಗದಲ್ಲಿ ಕೂರಿದ್ರೇನು, ನಿಮ್ಮ ಭಾಗದಲ್ಲಿ ಕೂತ್ಕೊಂಡು ಊಟ ಮಾಡ್ಬೋದಲ್ವಾ? ಇಷ್ಟು ದಿನ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಕ್ಕೆ ಕರೀದಿರೋರು ಇವತ್ತು ಕರೆದ್ರೆ ಬಂದ್ಬಿಡ್ಬೇಕಾ? ಸಿಂಚನ, ಜಾನು ಬಂದಿದ್ದಾಳಲ್ಲಮ್ಮ. ನಮ್ಮ ಜೊತೆ ಕೂತ್ಕೊಂಡು ಊಟ ಮಾಡ್ಬಿಡಿ ಅಂತ ನಾವು ಯಾವತ್ತೂ ಹೇಳಿಲ್ಲ. ನೀವು ದೌಲತ್ ಮಾಡಿದ್ರೆ ನಾವೇನು ಮಾಡು? ಭಾವ, ಮಾತು ಹಿಡಿತದಲ್ಲಿ ಇರಲಿ. ದೌಲತ್ ತೋರಿಸಿದ್ದು ನಾವಲ್ಲ, ನೀವು. ಮನೆ ದೊಡ್ಡ ಮಗ ಆಗಿ ಹೇಗೆ ಮಾತಾಡಬೇಕು ಅಂತ ಒಂಚೂರು ಗೊತ್ತಾಗಲ್ವಾ? ದೊಡ್ಡವರು ಅಂತ ನಮ್ಮನ್ನು ಹೇಳ್ತಿದೀಯಾ ತಾನೆ? ದೊಡ್ಡವ್ರಿಗೆ ಚಿಕ್ಕವರಾದವರು ಜಾಸ್ತಿ ಬುದ್ಧಿವಾದ ಹೇಳಕ್ಕೆ ಹೋಗ್ಬಾರ್ದು. ಇಷ್ಟಕ್ಕೂ ನಿನ್ನನ್ನು ಊಟಕ್ಕೆ ಬಾ ಅಂತ ಕರೆದಿದ್ದು ನಾವಲ್ಲ, ಜಾನು ಇಷ್ಟಪಟ್ಲು. ನಾನು ಇವತ್ತು ಮನೆಗೆ ಬಂದಿದ್ದೀನಿ, ಎಲ್ಲರ ಜೊತೆ ಕೂತು ಊಟ ಮಾಡ್ತೀನಿ ಅಂತ, ಅದಕ್ಕೆ ನಿಮ್ಮನ್ನು ಕರೆದ್ವಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.